Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madhugiri Taluk, Tumkur District. Dear students, in the last class we learnt about meaning of forest, advantages of forest and the types of forest. In this video, we learn about conservation of forest, wildlife sanctuaries, national parks and biosphere reserves. Dear students, do you feel that in recent years the area under forest is declining? Yes, in recent years the area under forest is declining. So what are the reason for this? ಇತ್ತೀಚಿನ ದಿನಗಳಲ್ಲಿ ಅರಣ್ಯದ ಪ್ರಮಾಣ ಏನಾಗ್ತಾ ಇದೆ, ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಸೊ ಇದು ಕಾರಣಗಳೇನು ಅಂತ ನಾವು ನೋಡೋದಾದ್ರೆ, ದ ಎಕ್ಸ್ಪ್ಯಾನ್ಷನ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್, ಕೃಷಿ ಭೂಮಿಯ ವಿಸ್ತರಣೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈಗ ಪಾಪ್ಯುಲೇಷನ್ ಇನ್ಕ್ರೀಸ್ ಆದ ಹಾಗೆ, ಜನಸಂಖ್ಯೆ ಹೆಚ್ಚಾದಾಗ ಸಹಜವಾಗಿ ಕೃಷಿ ಭೂಮಿಯ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಕೃಷಿಗಾಗಿ ಬಳಕೆ ಇರತಕ್ಕಂಥ ಭೂಮಿಯನ್ನು ವಸತಿ ಪ್ರದೇಶಗಳಾಗಿ ಕನ್ವರ್ಟ್ ಮಾಡೋದ್ರಿಂದ ಕೃಷಿಗೆ ಬೇಕಾಗಿರ್ತಕ್ಕಂಥ ಭೂಮಿಯ ಕೊರತೆ ಆದಾಗ ಸಹಜವಾಗಿ ಈ ಒಂದು ಒತ್ತಡ ಯಾವುದ್ರ ಮೇಲೆ ಟ್ರಾನ್ಸ್ಫರ್ ಆಗುತ್ತೆ, ಫಾರೆಸ್ಟ್ ಮೇಲೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿರ್ತಕ್ಕಂಥ ಗಿಡಮರಗಳನ್ನು ಕಡಿದು ಆ ಒಂದು ಪ್ರದೇಶವನ್ನು ವ್ಯವಸಾಯಕ್ಕೆ ಒಳಪಡಿಸಲಾಗುತ್ತೆ. ಪರಿಣಾಮವಾಗಿ ಈ ಒಂದು ಅರಣ್ಯ ಪ್ರದೇಶ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ದ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್ ಆ್ಯಂಡ್ ರೈಲ್ವೇಸ್. ನಾವು ಪ್ರತಿ ವರ್ಷ ನೋಡ್ತಾ ಇದ್ವಿ, ರಸ್ತೆಗಳ ನಿರ್ಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಉದಾಹರಣೆಗೆ ಬೆಂಗಳೂರು ಟು ಬಾಂಬೆ ಇರ್ತಕ್ಕಂಥ ನ್ಯಾಷನಲ್ ಹೈವೇ ನಂಬರ್ 4 ಏನಾಯಿತು, ಮೊದಲು 2 ವಾಹನಗಳು ಏಕಕಾಲದಲ್ಲಿ ಸಂಚರಿಸ್ಬೋದಾಯಿತು, ಅಂದರೆ 2 ಲೈನ್ ಪಾತ್ ಅದಾಗಿತ್ತು. ಆದರೆ ಇವತ್ತೇನಾಗಿದೆ, ಅದು 6 ಲೈನ್ 8 ಲೈನ್ಸ್ಗೆ ಕನ್ವರ್ಟ್ ಆಗ್ತಾ ಇದೆ. ಪರಿಣಾಮವಾಗಿ 100 ಎಕರೆ ಕೃಷಿ ಭೂಮಿ ನುಂಗಿ ಹಾಕಿತು. ಪರಿಣಾಮ ಅದರ ಒಂದು ಒತ್ತಡ ಅರಣ್ಯದ ಪ್ರದೇಶದ ಮೇಲೆ ಟ್ರಾನ್ಸ್ಫರ್ ಆಗುತ್ತೆ, ವರ್ಗಾವಣೆ ಆಗುತ್ತೆ. ಹೀಗಾಗಿ ಅರಣ್ಯಗಳ ನಾಶಕ್ಕೆ ಇದು ಒಂದು ಕಾರಣ. ಜೊತೆಗೆ ಮಂಗಳೂರಿಂದ ಮುಂಬೈವರೆಗೆ ಹಾಕಿರ್ತಕ್ಕಂಥ ಕೊಂಕಣ ರೈಲು ಏನಿದೆ, ಇದು ಪಶ್ಚಿಮ ಘಟ್ಟವನ್ನು ಹಾದು ಹೋಗುತ್ತೆ. ಪರಿಣಾಮವಾಗಿ ಅಲ್ಲಿರ್ತಕ್ಕಂಥ 100 ಎಕರೆ ಕಾಡನ್ನು ಕಡಿದು ಆ ಒಂದು ರೈಲ್ವೆ ಹಳಿಯನ್ನು ಹಾಕಲಾಯಿತು. ಇದು ಸಹ ಅರಣ್ಯ ನಾಶಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಇನ್ನು ಇರಿಗೇಷನ್ ಪ್ರಾಜೆಕ್ಟ್ಸ್, ಇವತ್ತು ಎತ್ತಿನ ಹೊಳೆ ಇರ್ಬೋದು, ಬೇರೆ ಬೇರೆ ಯೋಜನೆಗಳು ಚಾಲ್ತಿಗೆ ಬಂದಾಗ ಅಥವಾ ಬೇರೆ ಬೇರೆ ಯೋಜನೆಗಳನ್ನು ಕೈಗೆತ್ತಿಕೊಂಡಾಗ ಸಹಜವಾಗಿ 100 ಎಕರೆ ಅರಣ್ಯಗಳು ಹಿನ್ನೀರಿನಲ್ಲಿ ಮುಳುಗಿ ಹೋಗ್ತಕ್ಕಂಥದ್ದು ಉಂಟು. ಪರಿಣಾಮ ಅರಣ್ಯ ಪ್ರದೇಶಗಳ ವ್ಯಾಪ್ತಿ ಕಡಿಮೆ ಆಗ್ತಾ ಇದೆ. ಸೊ ಇಂಡಸ್ಟ್ರಿಯಲೈಸೇಷನ್, ಅರ್ಬನೈಸೇಷನ್ಸ್ ಆಲ್ಸೋ ಒನ್ ಆಫ್ ದ ರೀಸನ್ ಫಾರ್ ದ ಡಿಕ್ಲೈನಿಂಗ್ ಆಫ್ ಫಾರೆಸ್ಟ್ ಏರಿಯಾ. ಓವರ್ ಗ್ರೇಸಿಂಗ್, ಈಗ ಅತಿಯಾಗಿ ಮೇಯಿಸೋದ್ರಿಂದಲೂ ಸಹ ಅರಣ್ಯಗಳ ನಾಶ ಆಗುತ್ತೆ. ಆದರೆ ಈ ಮೇಲ್ಕಂಡ ಕಾರಣಗಳೇನಿದ್ದಾವೆ ಇವಕ್ಕಿಂತ ಓವರ್ ಗ್ರೇಸಿಂಗಿಂದ ಅತಿಯಾಗಿರ್ತಕ್ಕಂಥ ಅರಣ್ಯ ನಾಶ ಏನೋ ಆಗಲ್ಲ. ಬಟ್ ಇಟ್ ವಾಸ್ ಒನ್ ಆಫ್ ದ ರೀಸನ್ ಫಾರ್ ಡಿಕ್ಲೈನಿಂಗ್ ಆಫ್ ಫಾರೆಸ್ಟ್ ಲ್ಯಾಂಡ್. ಫಾರೆಸ್ಟ್ ಫೈರ್ಸ್, ಕಾಡ್ಗಿಚ್ಚು, ಇದು ಸಹ ಅರಣ್ಯದ ಒಂದು ಶತ್ರು. ಯಾಕಂದರೆ ಕ್ಷಣಾರ್ಧದಲ್ಲಿ 100 ಎಕರೆ ಅರಣ್ಯವನ್ನು ಭಸ್ಮ ಮಾಡ್ತಕ್ಕಂಥ ಶಕ್ತಿ ಯಾವುದಕ್ಕಿದೆಯಪ್ಪ ಅಂದರೆ ಈ ಕಾಡ್ಗಿಚ್ಚು ಅಥವಾ ಫಾರೆಸ್ಟ್ ಫೈರ್ಗೆ ಇದೆ. ಸೊ ಇದು ಸಹ ಅರಣ್ಯದ ನಾಶಕ್ಕೆ, ಅರಣ್ಯದ ಕುಸಿತಕ್ಕೆ ಇದು ಒಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತಂದು ಹೇಳ್ಬೋದು. ಸೊ ಇನ್ ರೀಸೆಂಟ್ ಇಯರ್ ದ ಏರಿಯಾ ಅಂಡರ್ ಫಾರೆಸ್ಟ್ ಇಸ್ ಡಿಕ್ಲೈನಿಂಗ್ because the expansion of agricultural land, construction of road and railways, irrigation projects, industrialization and urbanization, overgrazing, forest fire and others are reasons for the decline of forest in recent days. So hೀಗಾಗಿ the conservation of forest is very essential. ಈಗ ಅರಣ್ಯಗಳ ಸಂರಕ್ಷಣೆ ಅತ್ಯವಶ್ಯಕವಾಗಿ ಆಗಬೇಕು. Dear students, do you know the total forest area in India was
ಲಾಸ್ಟ್ ರಿಪೋರ್ಟೆಡ್ ಅಟ್ 23.6%. ನಾವೀಗಾಗಲೇ ಹೇಳಿದ್ವಿ 23.6%, ಅದು 7.74 ಲ್ಯಾಕ್ ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಅಂಡರ್ ಫಾರೆಸ್ಟ್ ಇನ್ ಇಂಡಿಯಾ ಅಂತಂದೇಳಿ. ಆದರೆ ದ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಆಫ್ ಇಂಡಿಯಾ ಸ್ಟೇಟ್ಸ್ ದಟ್ ಅಟ್ಲೀಸ್ಟ್ 1/3 ಆರ್ 33% ಆಫ್ ದ ಲ್ಯಾಂಡ್ ಏರಿಯಾ ಆಫ್ ಲ್ಯಾಂಡ್ ಕವರ್ಡ್ ವಿತ್ ಫಾರೆಸ್ಟ್ ಅಂತ ಹೇಳುತ್ತೆ. ಒಂದು ದೇಶದ ಭೌಗೋಳಿಕ ಪ್ರದೇಶ ಏನಿದೆ, ಆ ಭೌಗೋಳಿಕ ಪ್ರದೇಶದ 1/3 ಭಾಗ ಅಥವಾ 33% ಭೂಭಾಗ ಅರಣ್ಯಗಳಿಂದ ಕೂಡಿರಬೇಕು ಅಂತ ಹೇಳುತ್ತೆ. ಆದರೆ ನಮ್ಮಲ್ಲಿರ್ತಕ್ಕಂಥದ್ದು ಜಸ್ಟ್ 23.6% ಆಫ್ ದ ಲ್ಯಾಂಡ್ ಕವರ್ಡ್ ವಿತ್ ಫಾರೆಸ್ಟ್. ಸೊ ಇದಕ್ಕೆ ಹೋಲಿಕೆ ಮಾಡಿದಾಗ ಭಾರತದಲ್ಲಿ ಬಹಳ ಬೇಗ ಅಥವಾ ವೇಗವಾಗಿ ಈ ಅರಣ್ಯಗಳ ಕುಸಿತ ಆಗ್ತಾ ಇದೆ, ಅರಣ್ಯ ಪ್ರದೇಶದ ಒಂದು ಕುಸಿತ ಆಗ್ತಾ ಇದೆ. ಸೊ ಹೀಗಾಗಿ ಅರಣ್ಯದ ಸಂರಕ್ಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಅತ್ಯಗತ್ಯವಾಗಿರ್ತಕ್ಕಂಥದ್ದು. ದಿಸ್ ಈಸ್ ಆಲ್ಸೋ ರಿಫ್ಲೆಕ್ಟ್ಸ್ ಇಂಡಿಯಾಸ್ ಫಾಸ್ಟ್ ರೆಡ್ಯೂಸಿಂಗ್ ಫಾರೆಸ್ಟ್ ಕವರ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಂಫಸೈಸಸ್ ದ ನೀಡ್ ಫಾರ್ ದ ಕನ್ಸರ್ವೇಷನ್ ಆಫ್ ಅವರ್ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್. ಸೊ ನಮ್ಮ ಅರಣ್ಯಗಳ ಸಂರಕ್ಷಣೆ ಮತ್ತು ಕಾಡು ಪ್ರಾಣಿಗಳ ಸಂರಕ್ಷಣೆಯನ್ನು ನಾವು ಮಾಡಬೇಕಾಗಿದೆ. ಡಿಯರ್ ಸ್ಟೂಡೆಂಟ್ಸ್, ಡೂ ಯು ನೋ ದ ಮೀನಿಂಗ್ ಆಫ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ಸ್? ನಿಮಗೆ ಈ ಒಂದು ಅರಣ್ಯಗಳ ಸಂರಕ್ಷಣೆ ಅಂದರೆ ಏನು ಅಂತ ಗೊತ್ತಿದೆಯಾ? ಅಥವಾ ಅರಣ್ಯಗಳ ಸಂರಕ್ಷಣೆ ಬಗ್ಗೆ ನಿಮಗೇನಾದ್ರು ಅರಣ್ಯಗಳ ಸಂರಕ್ಷಣೆ ಅಂದರೆ ಏನು ಅಂತಂದೇಳಿ ನಾವು ನೋಡೋದಾದರೆ, ದ ಪ್ರಿವೆನ್ಷನ್ ಆಫ್ ಡಿಸ್ಟ್ರಕ್ಷನ್ ಓವರ್ ಎಕ್ಸ್ಪ್ಲಾಯಿಟೇಷನ್ ಆಫ್ ಫಾರೆಸ್ಟ್ಸ್ ಆ್ಯಂಡ್ ಇಟ್ಸ್ ಮ್ಯಾನೇಜ್ಮೆಂಟ್ ಈಸ್ ಕಾಲ್ಡ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್. ಅರಣ್ಯಗಳ ನಾಶ ಮತ್ತು ಅರಣ್ಯಗಳ ದುರ್ಬಳಕೆ ಅಥವಾ ಅರಣ್ಯಗಳ ಮೇಲಾಗ್ತಕ್ಕಂಥ ದೌರ್ಜನ್ಯ ಏನಿದೆ, ಅರಣ್ಯಗಳ ಮೇಲಾಗ್ತಕ್ಕಂಥ ಶೋಷಣೆ ಏನಿದೆ, ಇವುಗಳನ್ನು ತಪ್ಪಿಸಿ ಆ ಅರಣ್ಯಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದನ್ನೇ ನಾವು ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಫಾರ್ ದ ಫ್ಯೂಚರ್ ಜನರೇಷನ್ ಈಸ್ ವೆರಿ ಎಸೆನ್ಷಿಯಲ್. ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಫಾರ್ ದ ಫ್ಯೂಚರ್ ಜನರೇಷನ್ ಈಸ್ ವೆರಿ ಎಸೆನ್ಷಿಯಲ್ ಬಿಕಾಸ್ forests play an important role in the national economy of India. ದೇಶದ ಅರ್ಥವ್ಯವಸ್ಥೆಯಲ್ಲಿ ಅರಣ್ಯಗಳು ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತವೆ. ದಿಸ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಫಾರೆಸ್ಟ್ ನಾಟ್ ಓನ್ಲಿ ಪ್ರೊವೈಡ್ ಫುಡ್ ಆ್ಯಂಡ್ ಶೆಲ್ಟರ್ ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಅನಿಮಲ್ಸ್, ಫಾರೆಸ್ಟ್ ಆಲ್ಸೋ ದ ಸೋರ್ಸ್ ಆಫ್ ಲೈವ್ಲಿಹುಡ್ ಫಾರ್ 10 lakh ಪೀಪಲ್ ಇನ್ ಇಂಡಿಯಾ. ಸುಮಾರು 10 ಲಕ್ಷ ಜನಕ್ಕೆ ಇದು ಜೀವನೋಪಾಯವನ್ನು ಕಲ್ಪಿಸಿಕೊಟ್ಟಿದೆ. ಆದ್ದರಿಂದ ದೇ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ನ್ಯಾಷನಲ್ ಎಕಾನಮಿ ಆಫ್ ಇಂಡಿಯಾ. ನಂಬರ್ ಆಫ್ ಇಂಡಸ್ಟ್ರೀಸ್ ಎಸ್ಟಾಬ್ಲಿಷ್ಡ್ ಆನ್ ದ ಬೇಸಿಸ್ ಆಫ್ ಫಾರೆಸ್ಟ್. ಸೊ ದೇ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ನ್ಯಾಷನಲ್ ಎಕಾನಮಿ. The area under forest has been declining in recent years by various reasons. ಈಗ ಅನೇಕ ಕಾರಣಗಳು, ಬೇರೆ ಬೇರೆ ಕಾರಣಗಳಿಂದ ಇತ್ತೀಚಿನ ದಿನಗಳಲ್ಲಿ ಅರಣ್ಯದ ಪ್ರಮಾಣ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಫಾರ್ ದ ಫ್ಯೂಚರ್ ಜನರೇಷನ್ ಈಸ್ ವೆರಿ ಎಸೆನ್ಷಿಯಲ್. ಡಿಯರ್ ಸ್ಟೂಡೆಂಟ್ಸ್, ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ವಾಟ್ ಆರ್ ದ ಮೆಜರ್ಸ್ ಫಾರ್ ದ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಇನ್ ಇಂಡಿಯಾ. ಹಾಗಾದರೆ ಅರಣ್ಯಗಳ ಸಂರಕ್ಷಣೆಗಾಗಿ ನಾವೇನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಾವು ನೋಡೋದಾದರೆ, ಕಂಟ್ರೋಲ್ ಆಫ್ ಡಿಫಾರೆಸ್ಟೇಷನ್, ಅರಣ್ಯಗಳ ನಾಶವನ್ನು ಮೊದಲು ತಡಿಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅರಣ್ಯ ನಾಶ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಅರಣ್ಯ ನಾಶವನ್ನು ತಡೆಗಟ್ಟಿ ಅರಣ್ಯಗಳನ್ನು ಹೆಚ್ಚು ಹೆಚ್ಚು ಬೆಳೆಸಬೇಕು. ಸೊ ರಿಸ್ಟ್ರಿಕ್ಷನ್ ಆಫ್ ಗ್ರೇಜಿಂಗ್, ರಿಸ್ಟ್ರಿಕ್ಷನ್ ಆಫ್ ಓವರ್ ಗ್ರೇಜಿಂಗ್, ಅತಿಯಾಗಿ ಮೇಯಿಸುವುದನ್ನು ನಾವು ತಡೆಗಟ್ಟಬೇಕು. ಅಂದರೆ ಪ್ರಾಣಿಗಳಿಗಾಗಿ ಗಿಡ ಮರಗಳನ್ನು ಕೊಯ್ದು ತಂದು ಮೇವನ್ನು ಹಾಕ್ತಕ್ಕಂಥದ್ದನ್ನು ನಾವು ನಿಯಂತ್ರಿಸಬೇಕು. ಆ ಮೂಲಕ ವಿ ಕಂಟ್ರೋಲ್ ದ ಸಾಯಿಲ್ ಎರೋಷನ್ ಆಲ್ಸೋ. ನಾವು ಸಾಯಿಲ್ ಎರೋಷನ್ ಅಂದರೆ ಮಣ್ಣಿನ ಸಂರಕ್ಷಣೆಯನ್ನು ಮಾಡ್ಬೋದು. ಪ್ರೊಟೆಕ್ಟ್ ದ ಫಾರೆಸ್ಟ್, ಅರಣ್ಯಗಳನ್ನು ಸಂರಕ್ಷಣೆಯನ್ನು ಮಾಡಬಹುದು. ಕಂಟ್ರೋಲ್ ಆಫ್ ಫಾರೆಸ್ಟ್ ಫೈರ್ಸ್, it is one of the major enemy for forest. Forest fire is the major enemy for forest. So we avoid the forest or control the forest fires. Prevention of encroachment on forest.
ಇವತ್ತು ಕೃಷಿ ಭೂಮಿಗಾಗಿ ಅರಣ್ಯವನ್ನು ಅತಿಕ್ರಮಣ ಮಾಡ್ತಕ್ಕಂಥವ್ರು, ಎನ್ಕ್ರೋಚ್ಮೆಂಟ್ ಮೀನ್ಸ್ ಅತಿಕ್ರಮಣ, ಅತಿಕ್ರಮಣ ಮಾಡ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾವು ಆ ಒಂದು ಅತಿಕ್ರಮಣವನ್ನು ತಡೆಗಟ್ಟಬೇಕು. ಕಂಟ್ರೋಲ್ ಆಫ್ ಫಾರೆಸ್ಟ್ ಇನ್ಸೆಕ್ಟ್ಸ್ ಆ್ಯಂಡ್ ಡಿಸೀಸಸ್, ಅನೇಕ ಕ್ರಿಮಿಕೀಟಗಳಿಂದ ಅನೇಕ ಕಾಯಿಲೆಗಳಿಂದ ಮರಗಳು ನಾಶ ಆಗ್ತಕ್ಕಂಥದ್ದು ಉಂಟು. ಸೊ ಅವುಗಳನ್ನು ನಾವು ಅವಾಯ್ಡ್ ಮಾಡಬೇಕು. ಕಂಟ್ರೋಲಿಂಗ್ ಇಲ್ಲೀಗಲ್ ಕಟಿಂಗ್ಸ್ ಆಫ್ ಟ್ರೀಸ್, ಅರಣ್ಯದಲ್ಲಿರ್ತಕ್ಕಂಥ ಮರಗಳನ್ನು ನಾವು ಕಡಿಲಿಕ್ಕೆ ಸರ್ಕಾರದಿಂದ ಅನುಮತಿಯನ್ನು ಪಡಿಬೇಕು. ಸೊ ಅಂಥ ಅನುಮತಿ ಪಡೆದೇ ಇಲ್ಲೀಗಲ್ ಆಗಿ ಮರಗಳನ್ನು ಕಡಿತಕ್ಕಂಥದ್ದನ್ನು ನಾವು ನಿಯಂತ್ರಿಸಬೇಕು. ಲೆಜಿಸ್ಲೇಷನ್ ಟು ಚೆಕ್ ಡಿಫಾರೆಸ್ಟೇಷನ್, ಈ ಅರಣ್ಯ ನಾಶವನ್ನು ತಡೆಗಟ್ಟಲಿಕ್ಕೆ ನಾವು ಕಾನೂನನ್ನು ರೂಪಿಸಬೇಕು. ಸೊ ಎನ್ಕರೇಜಿಂಗ್ ಅಫಾರೆಸ್ಟೇಷನ್, ನಾವು ಈ ಒಂದು ಅರಣ್ಯವನ್ನು ಹೆಚ್ಚು ಬೆಳೆಸಬೇಕು. ಆ ನಿಟ್ಟಿನಲ್ಲಿ ಟ್ರೀ ಪ್ಲಾಂಟಿಂಗ್ ಟು ಇನ್ಕ್ರೀಸ್ ಏರಿಯಾ ಅಂಡರ್ ಫಾರೆಸ್ಟ್, ಟ್ರೀ ಪ್ಲಾಂಟಿಂಗ್, ಸಸಿಗಳನ್ನು ಹೆಚ್ಚು ನೆಡಬೇಕು. ಕೇರ್ ಆಫ್ ಟ್ರೀಸ್ ಆಲ್ರೆಡಿ ಪ್ಲಾಂಟೆಡ್, ಈಗ ಆಲ್ರೆಡಿ ಪ್ಲಾಂಟ್ ಆಗಿರ್ತಕ್ಕಂಥ ನೆಟ್ಟಿರ್ತಕ್ಕಂಥ ಸಸ್ಯಗಳನ್ನು ನಾವು ಆರೈಸಬೇಕು. ಪ್ರೊಟೆಕ್ಷನ್ ಆಫ್ ಟ್ರೀಸ್ ಫ್ರಮ್ ಇನ್ಸೆಕ್ಟ್ಸ್ ಆ್ಯಂಡ್ ಪೆಸ್ಟ್ಸ್, ಈ ಮರಗಿಡಗಳಿಗೆ ಕಾಯಿಲೆ ಆಗದಂಗೆ, ರೋಗ ರುಜಿನ ಬಾರದಾದ ರೀತಿಯಲ್ಲಿ ಅವುಗಳನ್ನು ನಾವು ಸಂರಕ್ಷಣೆ ಮಾಡಬೇಕು. ಪ್ಲಾಂಟಿಂಗ್ ಟ್ರೀಸ್ ಆನ್ ಹಿಲ್ ಸ್ಲೋಪ್ಸ್ ಆ್ಯಂಡ್ ವೇಸ್ಟ್ ಲ್ಯಾಂಡ್ಸ್, ಎಲ್ಲೆಲ್ಲಿ ವೇಸ್ಟ್ ಲ್ಯಾಂಡ್ ಇದೆಯೋ, ಎಲ್ಲೆಲ್ಲಿ ಹಿಲ್ ಸ್ಲೋಪ್ ಇದೆಯೋ ಅಂದರೆ ಪರ್ವತಗಳು ಇಳಿಜಾರಿದೆಯೋ ಅಂಥ ಕಡೆಗಳಲ್ಲಿ ನಾವು ಹೆಚ್ಚು ಗಿಡ ಮರಗಳನ್ನು ನೆಡಬೇಕು. ಪ್ರಿವೆಂಟಿಂಗ್ ಇಲ್ಲೀಗಲ್ ಫೀಲಿಂಗ್ಸ್ ಆಫ್ ಟ್ರೀಸ್, ನಾವು ಮರಗಳನ್ನು ನೋಡಿದ ತಕ್ಷಣ ಇದನ್ನು ಕಡಿಬೇಕು ಅಂತಕ್ಕಂಥದ್ದನ್ನು ಬಿಟ್ಟು ಅವುಗಳನ್ನು ನಾವು ಸಂರಕ್ಷಣೆ ಮಾಡಬೇಕು. ಎಲ್ಲೆಲ್ಲಿ ಶಾಲಾ ಕೈತೋಟಗಳಿದ್ದಾವೆ, ರಸ್ತೆ ಇಕ್ಕೆಲಗಳಿದ್ದಾವೆ, ಅಲ್ಲಲ್ಲಿ ನಾವು ಗಿಡ ಮರಗಳನ್ನು ನೆಟ್ಟು ಪೋಷಣೆಯನ್ನು ಮಾಡಬೇಕು. ಸೊ ಈ ನಿಟ್ಟಿನಲ್ಲಿ ವನ ಮಹೋತ್ಸವವನ್ನು ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಗಿಡ ಮರಗಳನ್ನು ಹೆಚ್ಚು ಬೆಳೆಸುವಂತೆ ಜನರಲ್ಲಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ವನ ಮಹೋತ್ಸವವನ್ನು ಪ್ರತಿ ವರ್ಷ ಜೂನ್ 5ನೇ ತಾರೀಕು ಪರಿಸರ ದಿನಾಚರಣೆಯನ್ನು ಏನು ಆಚರಣೆ ಮಾಡ್ತೀವಿ, ಆ ಪರಿಸರ ದಿನಾಚರಣೆಯ ನೆಪದಲ್ಲಿ ಹೆಚ್ಚು ಗಿಡಗಳನ್ನು ನೆಡೋದ್ರ ಮೂಲಕ ಅರಣ್ಯಗಳ ಸಂರಕ್ಷಣೆಯನ್ನು ಮಾಡಬೇಕಾಗಿದೆ. ಡಿಯರ್ ಸ್ಟೂಡೆಂಟ್ಸ್, now I am going to explain wildlife sanctuaries. A sanctuary is a protected area where wild animals can live in their natural surroundings. ಈಗ ಸ್ಯಾಂಕ್ಚುರೀಸ್ ಅಂತಂದರೆ ಇಟ್ ಈಸ್ ಎ ಪ್ರೊಟೆಕ್ಟೆಡ್ ಏರಿಯಾ, ಸಂರಕ್ಷಿತ ತಾಣ, ಸಂರಕ್ಷಿತ ಪ್ರದೇಶ. ಇಲ್ಲಿ ವೈಲ್ಡ್ ಅನಿಮಲ್ಸ್ ಕ್ಯಾನ್ ಲೀವ್ ಇನ್ ದೇರ್ ನ್ಯಾಚುರಲ್ ಸರೌಂಡಿಂಗ್, ಕಾಡು ಪ್ರಾಣಿಗಳು ಅವುಗಳ ಒಂದು ಹ್ಯಾಬಿಟೇಷನ್, ವಸತಿ ಪ್ರದೇಶ ಏನಿದೆ, ಆವಾಸ ಸ್ಥಾನ ಏನಿದೆ, ಅವುಗಳಲ್ಲಿ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಜೀವನವನ್ನು ಜೀವಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ತಾಣಗಳನ್ನು ನಾವು ಸ್ಯಾಂಕ್ಚುರೀಸ್ ಅಥವಾ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಅಂತಂದು ಹೇಳ್ಬಿಟ್ಟು ಕರಿತೀವಿ. A place meant for providing protection to wildlife is called wildlife sanctuaries. ಕಾಡು ಪ್ರಾಣಿಗಳು ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ, ಅಂದರೆ ಬದುಕಲಿಕ್ಕೆ ರಕ್ಷಣೆಯನ್ನು ಕೊಡ್ತಕ್ಕಂಥ ತಾಣಗಳೇನಿದ್ದಾವೆ ಅವುಗಳನ್ನು ನಾವು ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಅಂತಂದು ಹೇಳ್ಬಿಟ್ಟು ಕರಿಬಹುದು. ಇಟ್ ಈಸ್ an area where killing or capturing of any species of animals is prohibited except under orders of the competent authority. ಅಲ್ಲಿರ್ತಕ್ಕಂಥ ಅಥಾರಿಟಿ ಏನಿದೆ, ಪ್ರಾಧಿಕಾರ ಏನಿದೆ, ಅಲ್ಲಿರ್ತಕ್ಕಂಥ ಅಧಿಕಾರಿಯ ಅನುಮತಿ ಇಲ್ಲದೆ ಅಲ್ಲಿ ನಾವು ಪ್ರಾಣಿಗಳನ್ನು ಕೊಲ್ಲುವಂತಿಲ್ಲ, ಸೆರೆ ಹಿಡಿಯುವಂತಿಲ್ಲ, ಅವುಗಳನ್ನು ಹಿಂಸೆ ಮಾಡುವಂತಿಲ್ಲ. ಸೊ ಹೀಗಾಗಿ ಇಲ್ಲಿ ಪ್ರಾಣಿಗಳಿಗೆ ರಕ್ಷಣೆ ಅಂತಕ್ಕಂಥದ್ದು ಇರುತ್ತೆ. ಅದಕ್ಕಾಗಿಯೇ ಇವನ್ನ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಅಂತಂದು ಹೇಳ್ಬಿಟ್ಟು ಕರೀತಾರೆ. ಹಂಟಿಂಗ್, ಎಂಟ್ರಿ ವಿತ್ ವೆಪನ್ಸ್, ಲೈಟಿಂಗ್ ಎ ಫೈರ್ ಆ್ಯಂಡ್ ಯೂಸಿಂಗ್ ಸಬ್ಸ್ಟೆನ್ಸಸ್ ಇಂಜೂರಿಯಸ್ ಟು ವೈಲ್ಡ್ ಲೈಫ್ ಆರ್ ಪ್ರಾಹಿಬಿಟೆಡ್. ಇಲ್ಲಿ ಬೇಟೆ ಆಡುವಂತಿಲ್ಲ, ಆಯುಧಗಳನ್ನು ಹಿಡ್ಕೊಂಡು ಪ್ರವೇಶ ಮಾಡುವಂತಿಲ್ಲ, ಬೆಂಕಿ ಹಚ್ಚುವಂತಿಲ್ಲ, ಜೊತೆಗೆ ಪ್ರಾಣಿಗಳಿಗೆ ಅಪಾಯವಾಗುವ ರೀತಿಯ ಯಾವುದೇ ವಸ್ತುವನ್ನು ಕೊಂಡೊಯ್ಯುವಂತಿಲ್ಲ. ಇವೆಲ್ಲಕ್ಕೂ ಅಲ್ಲಿ ನಿಷೇಧವನ್ನು ಹೇರಿರ್ತಾರೆ. ಈ ಚಿತ್ರದಲ್ಲಿ ಈಗ ಇದು ಜಿಂಕೆಗಳ ಒಂದು ಆವಾಸ ಸ್ಥಾನ. ಜಿಂಕೆಗಳಿಗಾಗಿಯೇ ಇಲ್ಲಿ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನು ಓಪನ್ ಮಾಡಿದ್ದಾರೆ. ಬಹುಶಃ ಇಲ್ಲಿ ಜಿಂಕೆಗಳು ಸ್ವಚ್ಛಂದವಾಗಿರ್ತಕ್ಕಂಥ ಜೀವನವನ್ನು
ನಿರ್ವಹಿಸಲಿಕ್ಕೆ, ಜೀವನವನ್ನು ನಡೆಸಲಿಕ್ಕೆ ಅಥವಾ ಸ್ವಚ್ಛಂದವಾಗಿ ಅವುಗಳ ರೀತಿಯಲ್ಲಿ ಅವು ಬದುಕಲಿಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿರುತ್ತೆ. ಇಂಪಾರ್ಟೆಂಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಆಫ್ ಇಂಡಿಯಾ ಅಂತ ನಾವು ನೋಡೋದಾದ್ರೆ ಅಣ್ಣಾಮಲೈ ಅಂಡ್ ಮುದುಮಲೈ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಇನ್ ತಮಿಳುನಾಡು. ದೇ ಆರ್ ಲೊಕೇಟೆಡ್ ಇನ್ ದ ವೆಸ್ಟರ್ನ್ ಘಾಟ್ಸ್ ಇನ್ ತಮಿಳುನಾಡು. ತಮಿಳುನಾಡಿನ ಪಶ್ಚಿಮ ಘಟ್ಟಗಳಲ್ಲಿ ನಾವು ಇವುಗಳನ್ನು ಕಾಣಬಹುದಾಗಿದೆ. ಅಣ್ಣಾಮಲೈ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಆಲ್ಸೋ ಕಾಲ್ಡ್ ದ ಇಂದಿರಾ ಗಾಂಧಿ ನ್ಯಾಷನಲ್ ಪಾರ್ಕ್. ಇದನ್ನು ಇಂದಿರಾ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತಲೂ ಕರೀತಾರೆ. ಅಣ್ಣಾಮಲೈ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಇಂದಿರಾ ಗಾಂಧಿ ನ್ಯಾಷನಲ್ ಪಾರ್ಕ್. The wildlife sanctuary is a beautiful nature's preserve. It includes gaur, panther, elephant, sloth bear, ಆನೆಗಳನ್ನು, ಸ್ಲಾತ್ ಬೇರ್ ಒಂದು ಜಾತಿಯ ಕರಡಿ, ಆಮೇಲೆ ಹೆಬ್ಬಾವು ಮೊದಲಾದವುಗಳನ್ನು ನಾವಿಲ್ಲಿ ಕಾಣಬಹುದು. ಆ್ಯಂಡ್ ಆಲ್ಸೋ ಮೆನಿ ಬರ್ಡ್ಸ್ ಲೀವ್ ಹಿಯರ್. ಉದಾಹರಣೆಗೆ ಬುಲ್ಬುಲ್ಲು, ಸ್ಪಾಟೆಡ್ ಡವ್, ಬ್ಲ್ಯಾಕ್ ಹೆಡೆಡ್ ಓರಿಯೋಲ್, ಪಿಜನ್ನು, ಇಂಥ ಅನೇಕ ಪಕ್ಷಿಗಳನ್ನು ಸಹ ನಾವು ಈ ಒಂದು ಅಣ್ಣಾಮಲೈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ನಾವು ಕಾಣ್ಬೋದಾಗಿದೆ. ಅದನ್ನು ಬಿಟ್ಟರೆ ದಾಂಡೇಲಿ, ಭದ್ರಾ, ತಲಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ದಾಂಡೇಲಿಯಲ್ಲಿದೆ, ಭದ್ರಾ, ತಲಕಾವೇರಿ, ಬಿಳಿಗಿರಿ ರಂಗನ ಬೆಟ್ಟದಲ್ಲೂ ಸಹ ಈ ಒಂದು ವನ್ಯಜೀವಿ ಧಾಮಗಳು ಇದ್ದಾವೆ. ಇನ್ನು ಕೇರಳದಲ್ಲಿ ಪೆರಿಯಾರ್ ವನ್ಯಜೀವಿ ಧಾಮ, ಪೆರಿಯಾರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್. ತೆಲಂಗಾಣದಲ್ಲಿ ನಾಗಾರ್ಜುನ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್. ಭರತ್ಪುರ್ ಆ್ಯಂಡ್ ರಣಥಂಬೂರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಆಫ್ ರಾಜಸ್ಥಾನ್. ಇನ್ ಮನಸ್ಲಾ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಇನ್ ಅಸ್ಸಾಂ. ಜಲ್ದಾಪಾರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ in West Bengal. These are the very important wildlife sanctuaries of India. In India, there are 523 wildlife sanctuaries. Now I am going to explain important national parks of India. A national park is similar to a sanctuary. ಈ ವನ್ಯಜೀವಿ ಧಾಮಗಳೇನಿದಾವೋ ಇದೇ ರೀತಿಯಾಗಿರ್ತಕ್ಕಂಥ ಹೋಲಿಕೆಯನ್ನು ನಾವು ರಾಷ್ಟ್ರೀಯ ಉದ್ಯಾನವನಗಳಿಗೂ ಕೊಡಬಹುದು. ಆದರೆ ಇಲ್ಲಿ ಒಂದು ವ್ಯತ್ಯಾಸ ಏನಪ್ಪ ಅಂದರೆ, ಈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಕೆಲವು ಸಾರಿ ಕ್ಯಾಟಲ್ ಗ್ರೇಜಿಂಗಿಗೆ ಅವಕಾಶ ಇದೆ. ಬಟ್ ಇಲ್ಲಿ ಇನ್ ನ್ಯಾಷನಲ್ ಪಾರ್ಕ್ ಕ್ಯಾಟಲ್ ಗ್ರೇಜಿಂಗ್ ಈಸ್ ಪ್ರಾಹಿಬಿಟೆಡ್. ದನಗಳನ್ನು ಮೇಯಿಸಲಿಕ್ಕೂ ಇಲ್ಲಿ ಅವಕಾಶ ಇರುವುದಿಲ್ಲ. ದ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ಸ್ ಆಫ್ ಇಂಡಿಯಾ ಆರ್ Kaziranga. It is located in Assam. It gives protection to the one-horned rhinoceros. ಒಂದು ಕೊಂಬಿನ ಗೆಂಡಾಮೃಗಗಳನ್ನು ನಾವು ಈ ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲಿ ಕಾಣಬಹುದು. ಇಟ್ ಈಸ್ ಲೊಕೇಟೆಡ್ ಇನ್ ಅಸ್ಸಾಂ. ಇನ್ ಅ ಸುಂದರ್ಬನ್ ನ್ಯಾಷನಲ್ ಪಾರ್ಕ್, ಇಟ್ ಈಸ್ ಲೊಕೇಟೆಡ್ ಇನ್ ವೆಸ್ಟ್ ಬೆಂಗಾಲ್ ಆ್ಯಂಡ್ ಈಸ್ ಎ ಮೇಜರ್ ಟೈಗರ್ ರಿಸರ್ವ್ಸ್ ಇನ್ ದ ಕಂಟ್ರಿ. ಇಲ್ಲಿ ನಾವು ಹುಲಿಗಳನ್ನು ಕಾಣಬಹುದು. ಅದರಲ್ಲೂ ಬಿಳಿ ಹುಲಿಗಳನ್ನು ಇಲ್ಲಿ ಹೆಚ್ಚಾಗಿ ಕಾಣಬಹುದು. ಇನ್ನು ಕಾರ್ಬೆಟ್ ನ್ಯಾಷನಲ್ ಪಾರ್ಕ್, ಇಟ್ ಈಸ್ ಲೊಕೇಟೆಡ್ ಇನ್ ದ ಫೂಟ್ ಹಿಲ್ಸ್ ಆಫ್ ದ ಹಿಮಾಲಯ. ಕಾರ್ಬೆಟ್ ನ್ಯಾಷನಲ್ ಪಾರ್ಕ್, ಇಟ್ ಈಸ್ ಲೊಕೇಟೆಡ್ ಇನ್ ದ ಫೂಟ್ ಹಿಲ್ಸ್ ಆಫ್ ಹಿಮಾಲಯ ಆ್ಯಂಡ್ ಈಸ್ ನೋನ್ ಫಾರ್ ಇಟ್ಸ್ ನ್ಯಾಚುರಲ್ ಸಿನಿಕ್ ಬ್ಯೂಟಿ. ಅತ್ಯಂತ ಸೌಂದರ್ಯದಿಂದ ಕೂಡಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಒಂದು ಉದ್ಯಾನವನ ಅಂತಂದರೆ ಅದು ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಇಟ್ ಈಸ್ ಲೊಕೇಟೆಡ್ ಇನ್ ಉತ್ತರಾಖಂಡ್. ದಿಸ್ ಪಾರ್ಕ್ ಈಸ್ ವೆಲ್ ನೋನ್ ಫಾರ್ ಇಟ್ಸ್ ಟೈಗರ್ ರಿಸರ್ವ್. ಇಟ್ ಈಸ್ ಫೇಮಸ್ ಫಾರ್ ಟೈಗರ್ ರಿಸರ್ವ್. ಇಲ್ಲಿ ಹುಲಿಗಳ ಒಂದು ಸಂರಕ್ಷಣೆಯನ್ನು ಮಾಡಲಾಗುತ್ತೆ. ಗಿರ್ ನ್ಯಾಷನಲ್ ಪಾರ್ಕ್, ಇಟ್ ಈಸ್ ಲೊಕೇಟೆಡ್ ಇನ್ ಗುಜರಾತ್ ಆ್ಯಂಡ್ ಇಟ್ ಈಸ್ ಫೇಮಸ್ ಫಾರ್ ದ ಏಷ್ಯಾಟಿಕ್ ಲಯನ್. ಇಲ್ಲಿ ಏಷ್ಯಾದ ಸಿಂಹಗಳನ್ನು ನಾವು ಕಾಣ್ಬೋದು. ಇಲ್ಲಿ ಗಿರ್, ಇಟ್ ಈಸ್ ದ ನ್ಯಾಷನಲ್ ಪಾರ್ಕ್ ಫೇಮಸ್ ಫಾರ್ ಏಷ್ಯಾಟಿಕ್ ಲಯನ್ಸ್. ಕನಾ ನ್ಯಾಷನಲ್ ಪಾರ್ಕ್, ಇಟ್ ಈಸ್ ಸಪೋಸ್ಡ್ ಟು ಬಿ ದ ಮೋಸ್ಟ್ ವೆಲ್ ಮೇಂಟೈನ್ಡ್ ಪಾರ್ಕ್ ಇನ್ ದ ಕಂಟ್ರಿ. ಇಟ್ ಪ್ರೊವೈಡೆಡ್ ಇನ್ಸ್ಪಿರೇಷನ್ ಆಫ್ ರುಡಿಯಾರ್ಡ್ ಕಿಪ್ಲಿಂಗ್ ಫಾರ್ ಇಸ್ ಫೇಮಸ್ ವರ್ಕ್ ದ ಜಂಗಲ್ ಬುಕ್. ಇಲ್ಲಿ ರುಡಿಯಾರ್ಡ್ ಕಿಪ್ಲಿಂಗ್ ಅಂತಕ್ಕಂಥವನು ಜಂಗಲ್ ಬುಕ್ ಅಂತಕ್ಕಂಥ ಪುಸ್ತಕವನ್ನು ಬರೆದಾನೆ. ಸೊ ಆ ಜಂಗಲ್ ಬುಕ್ ಅಂತಕ್ಕಂಥ ಪುಸ್ತಕವನ್ನು ಬರೀಲಿಕ್ಕೆ ಇನ್ಸ್ಪೈರ್ ಆಗಿರ್ತಕ್ಕಂಥದ್ದು ಅವನು ಎಲ್ಲಿಂದ ಅಂದರೆ ಕನಾ ನ್ಯಾಷನಲ್ ಪಾರ್ಕಿಂದ. ಸೊ ಇದು
ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ. ಇಟ್ ಈಸ್ ಲೊಕೇಟೆಡ್ ಇನ್ ಮಧ್ಯಪ್ರದೇಶ್. ಸೊ ಇನ್ ಕರ್ನಾಟಕ there are many national parks. Among them Bandipura, Bannerghatta and Nagarhole are very important. In Sariska, it is located in Rajasthan. Dudhwa, a national park located in Uttar Pradesh, and Tadoba located in Maharashtra. They are also very important national parks of India. Kealadivu Ghana National Park, it is located at Bharatpur in Rajasthan and was formerly known as Bharatpur Bird Sanctuary. ಇದನ್ನು ಬರ್ಡ್ ಸ್ಯಾಂಕ್ಚುರಿ ಅಂತಲೂ ಕರೀತಾರೆ. ಪೆರಿಯಾರ್ ನ್ಯಾಷನಲ್ ಪಾರ್ಕ್, ಇಟ್ ಈಸ್ ಲೊಕೇಟೆಡ್ ಇನ್ ಕೇರಳ ಆ್ಯಂಡ್ ಈಸ್ ನೋಟೆಡ್ ಫಾರ್ ಬೋತ್ ಎಲಿಫೆಂಟ್ ಆ್ಯಂಡ್ ಟೈಗರ್ ರಿಸರ್ವ್ಸ್. ಇಲ್ಲಿ ಆನೆ ಮತ್ತು ಹುಲಿಗಳ ಸಂರಕ್ಷಿತ ತಾಣಗಳನ್ನು ನಾವು ಈ ಒಂದು ಪೆರಿಯಾರ್ ನ್ಯಾಷನಲ್ ಪಾರ್ಕಲ್ಲಿ ಕಾಣಬಹುದು. ಇಟ್ ಈಸ್ ಇನ್ ಕೇರಳ. ಟೋಟಲಿ more than 100 national parks are there in our country. So look at the picture. It is Nagarhole National Park of Karnataka. Biosphere Reserve, ಜೀವಿಗೋಳದ ಸಂರಕ್ಷಣೆ. The biosphere reserves are a special category of protected area of land and coastal environment. ಅಂದರೆ ಈ ಒಂದು ಕರಾವಳಿ ಅಥವಾ ಭೂಭಾಗದಲ್ಲಿ ಇರ್ತಕ್ಕಂಥ ಜೀವಿಗಳನ್ನು ಆಯಾ ಪರಿಸರದಲ್ಲಿ ಸಂರಕ್ಷಣೆ ಮಾಡ್ತಕ್ಕಂಥ ವಿಚಾರದಲ್ಲಿ ಈ ಒಂದು ಬಯೋಸ್ಪಿಯರ್ ರಿಸರ್ವನ್ನು ಕೇಂದ್ರ ಸರ್ಕಾರಗಳು ಜಾರಿಗೆ ತಂದಿದ್ದಾವೆ. ಹಿಯರ್ ದ ಪೀಪಲ್ ಆರ್ ಆ್ಯನ್ ಇಂಟಿಗ್ರಲ್ ಕಾಂಪೊನೆಂಟ್ಸ್ ಆಫ್ ದ ಸಿಸ್ಟಮ್. ಇಲ್ಲಿ ಜನರನ್ನು ಅವುಗಳ ಒಂದು ಆಂತರಿಕ ಭಾಗವನ್ನಾಗಿ ಮಾಡಿಕೊಂಡು ಆಯಾ ಪರಿಸರದಲ್ಲಿರ್ತಕ್ಕಂಥ ಜೀವಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಬಯೋಸ್ಪಿಯರ್ ರಿಸರ್ವ್ ಜಾರಿಗೆ ತರಲಾಯಿತು. The main objectives of biosphere reserves are conservation, ಅಂದರೆ ಜೀವಿಗಳ ಸಂರಕ್ಷಣೆ, ರಿಸರ್ಚ್, ಅವುಗಳ ಬಗ್ಗೆ ಸಂಶೋಧನೆಯನ್ನು ಮಾಡ್ತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ಅಲ್ಲಿರ್ತಕ್ಕಂಥ ಸ್ಥಳೀಯರನ್ನು ಒಳಗೊಂಡಂತೆ ಸ್ಥಳೀಯರನ್ನು ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ಆ ಭಾಗದಲ್ಲಿ ಬರ್ತಕ್ಕಂಥ ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಬಯೋಸ್ಪಿಯರ್ ರಿಸರ್ವನ್ನು ಸರ್ಕಾರಗಳು ಜಾರಿಗೊಳಿಸಿದವು. ಸೊ ಇಂಪಾರ್ಟೆಂಟ್ ಬಯೋಸ್ಪಿಯರ್ ರಿಸರ್ವ್ಸ್ ಆಫ್ ಇಂಡಿಯಾ ನೋಡಿ, ಇಲ್ಲಿ ಪ್ರಾಣಿಗಳಿರ್ಬೋದು, ಸಸ್ಯವರ್ಗ ಇರ್ಬೋದು, ಆಯಾ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಉದ್ದೇಶವೇ ಇದರ ಮುಖ್ಯವಾಗಿರ್ತಕ್ಕಂಥ ಆದ್ಯತೆ. ಸೊ ಇಲ್ಲಿ ಭಾರತದಲ್ಲಿರ್ತಕ್ಕಂಥ ಬಯೋಸ್ಪಿಯರ್ಸ್ ರಿಸರ್ವ್ಸ್ ಯಾವ್ಯಾವಪ್ಪ ಅಂತಂದರೆ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ಸ್, ನಂದಾದೇವಿ, ನೋಕ್ರೆಕ್, ಮನಾಸ್, ಗ್ರೇಟ್ ನಿಕೋಬಾರ್, ಗಲ್ಫ್ ಆಫ್ ಮನ್ನಾರ್, ಸುಂದರ್ಬನ್ಸ್, ಸಿಮ್ಲಿ ಫಾಲ್, ಕಾಂಚನಜುಂಗಾ, ಪಚಮಾರಿ, ಅಗಸ್ತ್ಯ ಮಲೈ, ದಿಬ್ರು ಸೈಖೋವಾ, ದಿಹಾಂಗ್ ದಿಬಾಂಗ್. ದೇ ಆರ್ ದ ಇಂಪಾರ್ಟೆಂಟ್ ನ್ಯಾಷನಲ್ ಬಯೋಸ್ಪಿಯರ್ ರಿಸರ್ವ್ಸ್ ಆಫ್ ಇಂಡಿಯಾ.